ಮೊದಲಿಗೆ ನಮಸ್ತೆ ಸರ್. ಸಮಸ್ತ ಕನ್ನಡಿಗರು, ಕನ್ನಡ ಜನ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ ನಿಮ್ಮ ತಂಡ, ಸಾಮಾನ್ಯವಾಗಿ ನಾವು ಅವರುಗಳಿಗೆ ಆ ಧನ್ಯವಾದಗಳನ್ನು ಹೇಳೋದನ್ನು ಕೆಲವರು ಹೊರಗಡೆಯವರು, ನೀವಲ್ಲ, ಮರ್ತು ಬಿಡ್ತೀವಿ. ಎಷ್ಟು ಜನ ಕಷ್ಟಪಟ್ಟಿರ್ತಾರೆ ಇವತ್ತು ರಿಷಬ್ ಶೆಟ್ಟಿಯನ್ನು ಆ ಜಾಗಕ್ಕೆ ನಿಲ್ಸಕ್ಕೆ ತೊಗೊಂಡೋಗಿ, ಗೊತ್ತಾಗಿಲ್ಲ. ಹಾಗಾಗಿ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ತಮಗೂ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಏನನ್ನಿಸ್ತು ಕೇಳಿಸ್ದಾಗ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕೇಳಿದಾಗ ಬಹಳ ಸಂತೋಷ ಆಯ್ತು. ನಿಮಗೆ ವರವೂ ಬಂತು, ಲಕ್ಷ್ಮಿ ವರ ಬಂದಿದೆ, ಲಕ್ಷ್ಮಿ ನಿಧಾನವಾಗಿ ಬರುತ್ತದೆ. ಇರಲಿ, ಬರೀ ಇಂಥದೆಯ. ನಾನು ಈ ಚಿತ್ರದ ಒಂದು ಮುಖವಾಗಿ ಕಾಣ್ಬೋದು, ನಿರ್ದೇಶಕನಾಗಿ ಅಥವಾ ನಟನಾಗಿ. ಆದರೆ ಇದರಲ್ಲಿ ನಾವು ಸಾವಿರಾರು ಜನರು ದುಡಿದಿದ್ದೀವಿ. ನನಗೆ ಮೊದಲನೇದಾಗಿ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಹೊಂಬಾಳೆ ವಿಜಯಣ್ಣ, ಚಲವೇಗೌಡರು, ಇವರಿಂದ ಆದಿಯಾಗಿ ನನ್ನ DOP ಅರವಿಂದ್ ಕಶ್ಯಪ್, ಮ್ಯೂಸಿಕ್ ಡೈರೆಕ್ಟರ್ ರಜನೀಶ್ ಲೋಕನಾಥ್, ಕಾಸ್ಟ್ಯೂಮ್ ಡಿಸೈನರ್ ಪ್ರಗತಿ, ಇದೇ ಥರದಲ್ಲಿ ಇಡೀ ತಂಡ. ಅಂದ್ರೆ ಅದು ಹೆಂಡತಿ ಸಪರೇಟ್ ಸರ್, ಇದು ಕಾಸ್ಟ್ಯೂಮ್ ಡಿಸೈನರ್ ಆಗಿರೋದ್ರಿಂದ. ವರಮಹಾಲಕ್ಷ್ಮಿ ಹಬ್ಬದ ದಿನ ಹೆಣ್ಮಗಳನ್ನ ಬಿಟ್ಟು ಮಾತಾಡಿದ್ರೆ ಶಾಪಕ್ಕೆ ಗುರಿಯಾಗ್ತೀರಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅವಳಿಂದನೇ ಈ ಅವಕಾಶ ಆಯ್ತು. ಯಾಕಂದ್ರೆ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಲೇಬೇಕು ಅಂತ ಹಿಡ್ಕೊಂಡಿದ್ದ ಅವಳೇ ಫಸ್ಟ್ ನನಗೆ. ಓಕೆ, ಇವರೆಲ್ಲರದ್ದು ಒಂದು ಎಫರ್ಟ್ ಇದೆ ಸರ್. ಅವಳು ಕೂಡ ಪ್ರೆಗ್ನೆಂಟ್ ಆಗಿದ್ಲು ಈ ಸಿನಿಮಾ ನಾನು ಶೂಟಿಂಗ್ ಮಾಡಬೇಕಾದ್ರೆ. ಸೊ ನಮ್ಮ ಚಿತ್ರೀಕರಣ ಸಂದರ್ಭದಲ್ಲಿ ನನ್ನ ಮಗಳು ಕೂಡ ಹೊರಟಿದ್ಲು. ಹಾಗಾಗಿ ಫಸ್ಟ್ ವಿಷಯ ಅವಳದ್ದೇ ಇತ್ತು ಇವತ್ತು. ಹಿಂದೆ ನಾನೊಂದು ಮಕ್ಕಳು ಸಿನಿಮಾ ಮಾಡಿದ್ದೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಕರೆಕ್ಟ್. ಅದಕ್ಕೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಅವಾರ್ಡ್ ಬಂದಿತ್ತು. ಅದು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಬಂದಿತ್ತು. ಸುಮ್ಮನೆ ಕೂತಿರಲ್ಲ. ಜೊತೆಗೆ ಮೊದಲು ನನಗೆ ಆಸೆ ಇದ್ದಿದ್ದು ಇದು ಕನ್ನಡದಲ್ಲೇ ಆಗಬೇಕು ಈ ಸಿನಿಮಾ ಅಂತ. ಕನ್ನಡದಲ್ಲೇ ಮಾಡಿದ್ವಿ ನಾವು. ಕನ್ನಡಿಗರು ಇದನ್ನು ದೇಶ ವಿದೇಶದವರೆಗೆ ಇದರ ಸುದ್ದಿಯನ್ನು ತಲುಪಿಸಿ ಬೇರೆ ಬೇರೆ ಭಾಷೆ ಹೋಗುವಾಗ ಮಾಡಿದ್ದು ಮೊದಲು ಕನ್ನಡಿಗರು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಹಾಗಾಗಿ ಈ ಪ್ರಶಸ್ತಿಯನ್ನು ಅವ್ರಿಗೆ, ಈ ಸಿನಿಮಾ ಒಂದು ದೈವ ನರ್ತಕರು ಮತ್ತು ದೈವದ ಬಗ್ಗೆ ಇರೋದರಿಂದಾಗಿ ಆ ದೈವಕ್ಕೆ ಮತ್ತು ಆ ದೈವ ನರ್ತಕರಿಗೆ ಮತ್ತು ಅವರ ಕುಟುಂಬದವರಿಗೆ, ಜೊತೆಗೆ ನಮಗೆ ಆಲ್ವೇಸ್ ಇನ್ಸ್ಪಿರೇಷನ್ ಅಪ್ಪು ಸರ್. ಸೊ ಇವರೆಲ್ಲರಿಗೆ ಮತ್ತು ನನ್ನ ತಂಡಕ್ಕೆ ನಾನು ಅರ್ಪಿಸ್ಬೇಕಂತ ಅಂದ್ಕೊಂಡು ಆಸೆ ಪಡ್ತೀನಿ ಸರ್. ಒಪ್ತೆ ಕಡೆ ಒಪ್ತೆ. ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ. ಸಾಮಾನ್ಯವಾಗಿ ಕೀರ್ತಿ ಮತ್ತು ಯಶಸ್ಸು ದಿಮಾಕು ಮತ್ತು ಅಹಂಕಾರವನ್ನು ತಂದು ಬಿಡುತ್ತೆ ಅಂತ ಅಂದ್ಕೊಂಡಿರ್ತೀವಿ. ತಂದಿದೆ ನಮ್ಮ ಜೀವನದಲ್ಲಿ. ಸುತ್ತಮುತ್ತಲಲ್ಲಿ ನಾನಂತೂ ಬಹು ಜನರನ್ನು ನೋಡಿದ್ದೇನೆ. ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಡ. ಆ ವಿಚಾರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನನ್ನ ಸಿನಿಮಾ ಒಂದೇ ಹೇಳ್ತಿಲ್ಲ, ಸಿನಿಮಾನೂ ಸೇರಿ ಹೇಳ್ತಾ ಇದ್ದೀನಿ. ಆ ದೇವ್ರು ನಿಮ್ಮನ್ನು ಕೈ ಬಿಡಲಿಕ್ಕಿಲ್ಲ ಅನಿಸುತ್ತೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಮುಂದಿನ ಕನಸು ಮತ್ತು ಪ್ರಯೋಗಗಳಿಗೆ ಯಶಸ್ಸು ಸಿಗಲಿ. ಅದೂ ಕೂಡ ಮಗದೊಮ್ಮೆ ದೇಶದಲ್ಲಿ ಇದೇ ಥರ ಸುದ್ದಿ ಮತ್ತು ಸದ್ದು ಎರಡನ್ನೂ ಮಾಡಲಿ ಅಂತ ಬಯಸಿ, ವರ ಬಂದಿದೆ ಲಕ್ಷ್ಮಿಗಾಗಿ ಈಗ ಮುಂದಿನ ಕಾರ್ಯಕ್ರಮ ನಡೆಯಲಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.